ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಏನಪ್ಪ ಅಂದರೆ ಇಷ್ಟ ಇದು ಹತ್ತಿರದ್ದು ಗುರುಕಾಯಿಸಲ್ಲ ಇಷ್ಟ ಇಷ್ಟನ್ನು ಆಗೋದು ಮಾತ್ರ ನೋವು ಏನಾದರೂ ಗೊತ್ತಾಗುತ್ತೆ. ಯಾಕಪ್ಪ ವಿಡಿಯೋ ಮಾಡ್ತಾರೆ ಅಂದರೆ ಇನ್ನೊಬ್ಬರಿಗೆ ಇಷ್ಟ ಆದಾಗ ಅದನ್ನು ತಡೆಗಟ್ಟು ಮತ್ತು ಒಂದು ಅನಿಸಿಕೆನ ನಾವು ಅನುಭವಿಸ್ತೀವಿ. ಡೈಲಿ ನೀರು ಜಾಸ್ತಿ ಜಾಸ್ತಿ ಇರುತ್ತಲ್ಲ, ಅದನ್ನು ನಾವು ಯಾವುದೋ ಒಂದು ಕಾರಣಕ್ಕೆ ಟಿಫಿನ್ ಮಾಡಿದಾಗ ಆಗಿರ್ಬೋದು, ಊಟ ಮಾಡಿದಾಗ ಸ್ವಲ್ಪ ನೀರು ಗೊತ್ತಿ ಅದನ್ನು ನೀರು ಜಾಸ್ತಿ. ಮಕ್ಕಳಿಗಾದರೂ ಅಷ್ಟೇ, ಮಕ್ಕಳಿಗೆ ನೀರು ಕುಡಿಸ್ಬೇಕು. ಎಲ್ಲರಿಗೂ ಒಂದು ಆರೋಗ್ಯ ಅನ್ನೋದು ತುಂಬ ಮುಖ್ಯ. ಅವರಿಗೂ ಆರೋಗ್ಯ ಈ ನಾವು ಆರೋಗ್ಯವಾಗಿದ್ದರೆ ಬೇರೆ ಕೆಲಸಗಳಾಗುತ್ತವೆ. ಒಂದು ಕುಟುಂಬದಲ್ಲಿ ಇರ್ಬೋದು, ವಯಸ್ಸುಗಳ ಆರೋಗ್ಯ ಇರ್ಬೋದು, ಅದು ಹೋರಾಟ ಆಗಿರ್ಬೋದು, ಹೊರಗಡೆಗಳಾಗಿರ್ಬೋದು, ಅವ್ರಿಗೆ ನಾವು ಚೆನ್ನಾಗಿರ್ಬೋದು ಓಕೆ ಒಂದು ಇದಾಗಿರ್ತದೆ. ಯಾಕೆಂದರೆ ಭಾಳಷ್ಟು ನಾವು ಆರೋಗ್ಯ ಮಾತು ಕೇಳೋದಿಲ್ಲ, ರೋಗಸ್ಥ ಮಾತು ಕೇಳೋದಿಲ್ಲ. ಅನುಭವ ಆದಾಗ ಆಮೇಲೆ ಗೊತ್ತಾಗ್ತದೆ ಈ ಒಂದು ಪೇನ್ ಹೆಂಗಿತ್ತು ಅಂದರೆ ಇಷ್ಟೊಂದು ಡೆಲಿವರಿ ಆದಾಗ ಎಷ್ಟು ಆಸ್ಪತ್ರೆ ಬಾಯಿ ಅದಕ್ಕಿಂತ ಜಾಸ್ತಿ ಪೇನ್ ಇರ್ತದೆ. ಒತ್ತಡ ನಿಮ್ಗೆ ಪೇನ್ ಎದ್ದರೆ ನೀರು ಓಡಿಸಲ್ಲ, ಕುಂದ್ರೆ ಕೂತ್ಕೊಳ್ಳಲ್ಲ. ಕೆಳಗೆ ಮಕ್ಕಳು ಒದ್ದಾಡೋದೇ ಎಷ್ಟು ಅನ್ನೋದು ಗೊತ್ತಲ್ಲ, ಎಲ್ಲರಿಗೂ ಗೊತ್ತು. ಅದು ಎಲ್ಲರಿಗೂ ಇದಾಗುತ್ತೆ. ಭಾಳಷ್ಟು ನಾವು ಅನ್ಕೊಂತೀವಿ ಜೀವನದಲ್ಲಿ ಹೆಂಗಿರ್ಬೇಕು ಫಸ್ಟ್ ಬೇಕಾಗಿರೋ ಆರೋಗ್ಯ. ಅಷ್ಟೊಂದು ಜಾಸ್ತಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಆದಾಗ ಮತ್ತೆ ಅದೇ ಮಾಡಬೇಕು, ಚೆಕ್ ಮಾಡೋದು ಮತ್ತು ಅದೇನು ಎಲ್ಲ ಇದಾಯಿತು. ಮತ್ತು ಸೆಕೆಂಡ್ ಟೈಮ್ ಆಯಿತು ಹತ್ತೊಂಬರೆ ಏನು ಇದಾಗಲಿಲ್ಲ, ಜಾಸ್ತಿ ಕಡಿಮೆ ಆಯಿತು. ಈ ಥರ್ಡ್ ಟೈಮ್ ಆದಾಗ ಮತ್ತೆ ಎರಡು ಮಿಷನ್ ಆಗುತ್ತೆ. ಫೋರ್ಸ್ 4 ಎಣ್ಣು ಒಂದು 6 ಎಣ್ಣು ಆಗುತ್ತೆ. ಹಾಗಾಗಿ ಏನಾಯಿತು ಅಂದರೆ ಗಮನ ಕೊಡ್ತಾ ಇಲ್ಲ ನಾವು ನೀರಿನ ಬಗ್ಗೆ. ಈ ಬಾಡಿಗೆ ಮೇಂಟೈನ್ ನೀರು ಜಾಸ್ತಿ, ಅದಕ್ಕೆ ಗಮನ ಕೊಡ್ತಾ ಇಲ್ಲ. ಯಾಕಪ್ಪ ಅಂದರೆ ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಏನಾದರೂ ನಮ್ಮಿಂದ ಒಳ್ಳೇದಾಗಬೇಕು, ಇದಾಗಬೇಕು ಅಂದರೆ ನಾವು ಫಸ್ಟ್ ನಮ್ಮ ಆರೋಗ್ಯ ಕಾಪಾಡ್ತಾರೆ. ಇದು ಯಾರೂ ದಯವಿಟ್ಟು ಪರವಾಗಿ ಬೆಳಗಬೇಡಿ. ಯಾಕೆಂದರೆ ನನ್ನ ಅನಿಸಿಕೆ ನಾನು ಹೇಳಿದ್ದೇನೆ, ಇನ್ನೊಬ್ಬರಿಗೆ ಆ ನೋವು ಆಗಬಾರ್ದು ಅಂತೇಳಿ ಒಂದು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.